ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಬೋರ್ಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂತಹ ಅಪರಿಚಿತ ಅಲಂಕಾರಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಸರಣಿ ಪಾಠಗಳು ಕಾರ್ಯಕ್ರಮ ಕಂಡೂ ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಈ ಕಂಡೂ ಕಾಣದಂಥ ಚೆಲುವು ಸರಣಿ ಪಾಠಗಳಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಅಲಂಕಾರಗಳನ್ನು ಈಗಾಗಲೇ ಪರಿಚಯ ಮಾಡ್ತಾ ಬಂದಿದ್ದೇವೆ, ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಅಲಂಕಾರವನ್ನು. ಅದೇ ರೀತಿ ಇವತ್ತು ಕೂಡ ಒಂದು ಹೊಸ ಅಲಂಕಾರದ ಪರಿಚಯದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ತಮ್ಮೆಲ್ಲರಲ್ಲಿ ವಿನಂತಿ, ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ರಾಬುಲೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಹೊಸ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಇರ್ತಕ್ಕಂಥ ಅಲಂಕಾರ ಅದು ಅಪನ್ನುತಿ ಅಲಂಕಾರ. ಬಹುಶಃ ಈ ಹೆಸರನ್ನು ಕೂಡ ತಾವು ಬಹಳಷ್ಟು ಜನ ಕೇಳಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ಅಪನ್ನುತಿ ಅಲಂಕಾರ ಅಂದರೆ, ಅದರ ಲಕ್ಷಣ ಏನು, ಅದರ ಕೆಲವು ಉದಾಹರಣೆಗಳೊಂದಿಗೆ ಅದನ್ನು ವಿಶ್ಲೇಷಣೆ ಮಾಡೋದು ಈ ವಿಡಿಯೋದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ಕಾರ್ಯ. ಬನ್ನಿ ಮೊದಲನೇದಾಗಿ ಅಪನ್ನುತಿ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದನ್ನು, ಅದರ ಲಕ್ಷಣವನ್ನು ತಿಳ್ಕೊಳ್ಳೋಣ. ಲಕ್ಷಣ ಈ ರೀತಿ ಇದೆ. ನೋಡಿ, ಪ್ರಕೃತವನ್ನು ಅಲ್ಲಗಳೆದು ಅಪ್ರಕೃತವನ್ನು ಸ್ಥಾಪಿಸುವ, ಅಂದರೆ ಉಪಮೇಯವನ್ನು ಅಲ್ಲಗಳೆದು ಉಪಮಾನವನ್ನು ಸ್ಥಾಪಿಸುವ ಮಾತಿನ ಚಮತ್ಕಾರವನ್ನು ಅಪನ್ನುತಿ ಅಲಂಕಾರ ಎನ್ನಲಾಗ್ತದೆ. ಮತ್ತೊಮ್ಮೆ ನೋಡಿ, ಪ್ರಕೃತವನ್ನು ಅಲ್ಲಗಳೆದು ಅಪ್ರಕೃತವನ್ನು ಸ್ಥಾಪಿಸುವ, ಅಂದರೆ ಉಪಮೇಯವನ್ನು ಅಲ್ಲಗಳೆದು ಉಪಮಾನವನ್ನು ಸ್ಥಾಪಿಸುವ ಮಾತಿನ ಚಮತ್ಕಾರವನ್ನು ಅಪನ್ನುತಿ ಅಲಂಕಾರ ಎನ್ನಲಾಗ್ತದೆ. ಏನೀಗಂದರೆ ಉಪಮೇಯ ಉಪಮಾನ, ಸಾಮಾನ್ಯವಾಗಿ ನಾವು ಉಪಮಾನ ಅಲಂಕಾರದಲ್ಲಿ ಏನು ನೋಡ್ತೀವಿ ಅಂದರೆ, ಉಪಮೇಯದ ಬಗ್ಗೆ ನಾವು ಮಾತನಾಡ್ತಿರ್ತೀವಿ, ಅದು ಪ್ರಕೃತ. ಉಪಮಾನ ಎಲ್ಲೋ ದೂರ ಇರ್ತದೆ, ಅಲ್ಲಿ ಇರೋದಿಲ್ಲ, ಅದಕ್ಕೆ ಹೋಲಿಸ್ತೇವೆ ನಾವು. ಇಲ್ಲಿ ಈ ಉಪಮೇಯವನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಉಪಮಾನವನ್ನು ಸ್ಥಾಪಿಸಲಾಗ್ತದೆ ಅದರ ಸ್ಥಾನದಲ್ಲಿ. ಹೇಗೆ ಅಂತಕ್ಕಂಥ ಉದಾಹರಣೆ ಮೂಲಕ ನೋಡಿದರೆ ತಮಗೆ ಅದು ಬಹಳ ಮುಖ್ಯವಾಗಿ ಅದರ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೇನೆ. ಅದಕ್ಕೂ ಮೊದಲು ನೀವು ಗಮನಿಸಬೇಕಂತ ಒಂದು ಸಂಗತಿ ಏನಂದರೆ, ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೂ ಇರ್ತವೆ. ಉಪಮಾನ ಅಲಂಕಾರ, ರೂಪಕ ಅಲಂಕಾರ ಇಲ್ಲೆಲ್ಲ ಇರ್ತವಲ್ಲ, ಆ ರೀತಿ ಉಪಮೇಯ ಉಪಮಾನ ಎರಡೂ ಇರ್ತವೆ. ಉಪಮೇಯವನ್ನು ಅದರ ಸ್ಥಳದಲ್ಲಿ ಅಲ್ಲಗಳೆದು ಅದನ್ನು ಉಪಮಾನದ ಜಾಗದಲ್ಲಿ ಒಯ್ದು ಕೂರಿಸುವ ಮೂಲಕ ಉಪಮಾನವನ್ನೇ ಅದಕ್ಕೆ ಆರೋಪಿಸಲಾಗ್ತದೆ. ಇದು ರೂಪಕ ಅಲಂಕಾರಕ್ಕೆ ಸಮೀಪವಾದ ಅಲಂಕಾರ. ರೂಪಕದಲ್ಲಿ ಅಭೇದ ಸಂಬಂಧವಿದ್ದರೆ ಇಲ್ಲಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರುವುದನ್ನು ನಾವು ಗಮನಿಸಬಹುದು. ಲಕ್ಷಣವನ್ನು ಲಕ್ಷಣವಾಗಿಯೇ ಹೇಳಿದರೆ ಅದು ವ್ಯಾಖ್ಯೆಯ ರೂಪದಲ್ಲಿರೋದ್ರಿಂದ ಹೆಚ್ಚು ಮನನ ಆಗೋದಿಲ್ಲ. ಉದಾಹರಣೆ ನೋಡೋಣ ಬನ್ನಿ. ಉದಾಹರಣೆ ನೋಡಿದರೆ, ಉದಾಹರಣೆ ಹೇಳುವಾಗ ತಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬನ್ನಿ ಒಂದು ಉದಾಹರಣೆ ನೋಡಿ. ಇಲ್ಲೊಂದು ಪದ್ಯದ 2 ಸಾಲನ್ನು ಕೊಟ್ಟಿದ್ದೇನೆ ನೋಡಿ. ಈ ಹಾಡನ್ನು ನೀವು ಕೇಳಿರ್ತೀರಿ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ತೂಗುಮಂಚ ಕವನ ಸಂಕಲನದಲ್ಲಿ, ಆಯ್ದ ಕವನಗಳ ಸಂಕಲನ ಏನಿದೆ ಅದರಲ್ಲಿ ನನ್ನ ಓಲೆ ಓಲೆಯಲ್ಲ ಅಂತಕ್ಕಂಥ ಒಂದು ಗೀತೆಯ 2 ಸಾಲು. ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ, ಕೇಳಿರ್ತೀರಿ ಹಾಡನ್ನು. ಇಲ್ಲಿ ನೋಡಿ, ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ. ಇಲ್ಲಿ ಯಾವುದು ಪ್ರಕೃತ, ಯಾವುದು ಅಪ್ರಕೃತ? ನನ್ನ ಓಲೆ ಅಂತಕ್ಕಂಥದ್ದು ಉಪಮೇಯ, ಹೃದಯ ಉಪಮಾನ. ಇಲ್ಲಿ ಓಲೆಯನ್ನು ಓಲೆ ಅಲ್ಲ ಅಂತ ಹೇಳಿ ಅದನ್ನು ಹೃದಯ ಅಂದರೆ ಉಪಮೇಯವನ್ನು ಅಲ್ಲಗಳೆದು ಉಪಮಾನವನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಓಲೆಯನ್ನು ಓಲೆ ಅಲ್ಲ ಅಂತ ಹೇಳಿ ಅದು ಒಂದು ಹೃದಯ ಅಂತಕ್ಕಂಥದ್ದು ಹೃದಯಕ್ಕೆ ಹೋಲಿಸಲಿಲ್ಲ. ಅದು ಹೃದಯ ಅಲ್ಲಗಳೆದು ಹೃದಯ ಅಂತ ನಾನು ಹೇಳಿದೆ, ರೂಪಕಕ್ಕೆ ಹತ್ತಿರವಾದ ಅಲಂಕಾರ ಅಂತ. ನನ್ನ ಓಲೆ ಒಂದು ಹೃದಯ ಅಂತ ಹೇಳಿದರೆ ಅದು ರೂಪಕ ಆಗಿಬಿಡ್ತಿತ್ತು ನೇರವಾಗಿ. ನನ್ನ ಓಲೆ ಓಲೆ ಅಲ್ಲ ಅಂತ ಹೇಳಿ ಅದೊಂದು ಹೃದಯ ಅಂತ ಹೇಳಿರೋದ್ರಿಂದ ಇದು ಅಪನ್ನುತಿ ಅಲಂಕಾರ ಆಗ್ತದೆ, ಉಪಮೇಯವನ್ನು ಅಲ್ಲಗಳೆದಿರೋದ್ರಿಂದ.
ನೋಡಿ ಅದನ್ನ ಈ ರೀತಿ ವಿದ್ಯಾರ್ಥಿಗಳು ಈ ರೀತಿ ಸಮನ್ವಯ ಮಾಡ್ಬೋದು. ಇಲ್ಲಿ ಓಲೆ ಉಪಮೇಯ, ಹೃದಯ ಉಪಮಾನ. ಓಲೆಯನ್ನು ಓಲೆ ಅಲ್ಲ ಎಂದು ಅಲ್ಲಗಳೆದು ಉಪಮಾನವಾದ ಹೃದಯದ ಆಧಿಕ್ಯವನ್ನು ಹೇಳಲಾಗಿದೆ. ಹಾಗಾಗಿ ಇದು ಅಪನ್ನುತಿ ಅಲಂಕಾರ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇನ್ನೊಂದು ಉದಾಹರಣೆ ನೋಡಿದರೆ ತಮಗೆ ಹೆಚ್ಚು ಇದು ಅರ್ಥ ಆಗ್ತದೆ. ಅದಕ್ಕೂ ಮೊದಲು ಇನ್ನೊಂದು ಈ ಉದಾಹರಣೆಯಲ್ಲಿ ನಾನು ನಿಮಗೆ ಸ್ಪಷ್ಟಪಡಿಸಬೇಕಾಗಿದ್ದೇನೆಂದರೆ, ಇಲ್ಲಿ ಓಲೆಯು ಹೃದಯದಂತೆ ಎಂದಿದ್ದರೆ ಉಪಮಾನ ಅಲಂಕಾರ ಆಗ್ತಿತ್ತು. ಓಲೆಯೇ ಹೃದಯ ಎಂದಿದ್ದರೆ ಅದು ರೂಪಕ ಆಗ್ತಿತ್ತು. ಈ ಅಲಂಕಾರಗಳನ್ನು ನೋಡ್ಬೇಕಾದ್ರೆ ಒಂದಕ್ಕೊಂದು ಸಂಬಂಧವನ್ನು ನೋಡಬೇಕು, ಆವಾಗಲೇ ಸ್ಪಷ್ಟತೆ ಬರೋದು. ಇಲ್ಲಿ ಓಲೆ ಹೃದಯದಂತೆ ಎಂದಿದ್ದರೆ ಅದು ಉಪಮಾನ ಅಲಂಕಾರ ಆಗ್ತಿತ್ತು, ಓಲೆಯೇ ಹೃದಯ ಎಂದಿದ್ದರೆ ಅದು ರೂಪಕವಾಗ್ತಿತ್ತು. ಆದರೆ ಇಲ್ಲಿ ಆ ಎರಡನ್ನೂ ಮಾಡದೆ ಉಪಮೇಯವಾದ ಓಲೆಯ ಅಸ್ತಿತ್ವವನ್ನೇ ಅಲ್ಲಗಳೆದು ಉಪಮಾನವಾದ ಹೃದಯದ ಆಧಿಕ್ಯವನ್ನು ಹೇಳುವ ಮೂಲಕ ಚಮತ್ಕಾರ ಆಗಿದೆ. ಹಾಗಾಗಿ ಇದು ಅಪನ್ನುತಿ ಅಲಂಕಾರ ಅನಿಸ್ಕೊಳ್ತದೆ. ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಅವನ ಬಾಯಿ ಬಾಯಲ್ಲ ಅದು ಬೆಂಕಿ ಕುಲುಮೆ. ಅವನ ಬಾಯಿ ಬಾಯಲ್ಲ ಅದು ಬೆಂಕಿ ಕುಲುಮೆ. ತೆರೆದರೆ ಬರುವ ಉಗುಳು ಉಗುಳಲ್ಲ, ತೆರೆದರೆ ಬರುವ ಉಗುಳು ಉಗುಳಲ್ಲ. ದ್ವೇಷದ ಬೆಂಕಿ, ದ್ವೇಷದ ಬೆಂಕಿ. ಇಲ್ಲಿ ನೋಡಿ, ಎರಡು ಜೋಡಿ ಇದೆ. ಅವನ ಬಾಯಿ ಉಪಮೇಯ, ಬೆಂಕಿ ಕುಲುಮೆ ಉಪಮಾನ. ಕೆಳಗೊಂದು ಜೋಡಿ ಇದೆ ನೋಡಿ, ಉಗುಳು ಉಪಮೇಯ, ದ್ವೇಷದ ಬೆಂಕಿ ಉಪಮಾನ. ಹೇಳುವ ಕ್ರಮ ನೋಡಿ. ಅವನ ಬಾಯಿ ಬೆಂಕಿ ಕುಲುಮೆಯಂತೆ ಅಂದಿದ್ರೆ ಅದು ಉಪಮಾನ ಅಲಂಕಾರ ಆಗ್ತಿತ್ತು. ಅವನ ಬಾಯಿಯೇ ಬೆಂಕಿ ಕುಲುಮೆ ಅಂದಿದ್ರೆ ರೂಪಕ ಆಗ್ತಿತ್ತು. ಅದಕ್ಕಿಂತ ಭಿನ್ನವಾಗಿ ಸಂಬಂಧವನ್ನು ಅಧಿಕವಾಗಿ ಇಲ್ಲಿ ಗಟ್ಟಿಗೊಳಿಸಲಾಗಿದೆ. ಅವನ ಬಾಯಿ ಬಾಯಲ್ಲ ಅದು ಬೆಂಕಿ ಕುಲುಮೆ. ಬಾಯಿಯನ್ನು ಉಪಮೇಯವನ್ನು ಅಲ್ಲಗಳೆಯಲಾಗಿದೆ. ಅವನ ಬಾಯಿ ಬಾಯಲ್ಲ ಬೆಂಕಿ ಕುಲುಮೆ. ಅದೇ ರೀತಿ ಕೆಳಗಡೆ ನೋಡಿ, ತೆರೆದರೆ ಬರುವ ಉಗುಳು ಉಗುಳಲ್ಲ. ಅವನು ಬಾಯಿ ತೆರೆದರೆ ಉಗುಳ್ತಾನಲ್ಲ ಅದು ಉಗುಳೇ ಅಲ್ಲ, ದ್ವೇಷದ ಬೆಂಕಿ. ಅಲ್ಲಿ ಕೂಡ ಉಗುಳು ಅಂತಕ್ಕಂಥ ಉಪಮೇಯವನ್ನು ಅಲ್ಲಗಳೆದು ದ್ವೇಷದ ಬೆಂಕಿ ಅಂತಕ್ಕಂಥ ಉಪಮಾನವನ್ನು ಸ್ಥಾಪಿಸಲಾಗಿದೆ. ಮೇಲೆ ಬಾಯನ್ನು ಅಲ್ಲಗಳೆದು ಬೆಂಕಿ ಕುಲುಮೆ ಅಂತಕ್ಕಂಥ ಉಪಮಾನವನ್ನು ಸ್ಥಾಪಿಸಲಾಗಿದೆ. ಅಂದರೆ ಪ್ರಕೃತವನ್ನು ಅಲ್ಲಗಳೆದು ಅಪ್ರಕೃತವನ್ನು ಸ್ಥಾಪಿಸಲಾಗಿದೆ. ಆದ್ದರಿಂದ ಇದು ಅಪನ್ನುತಿ ಅಲಂಕಾರ. ನೋಡಿ, ಅದರ ಸಮನ್ವಯ ಹೀಗಿದೆ. ಬಾಯಿ ಉಪಮೇಯವಾದರೆ ಬೆಂಕಿ ಕುಲುಮೆ ಉಪಮಾನ. ಹಾಗೆಯೇ ಉಗುಳು ಉಪಮೇಯ, ದ್ವೇಷದ ಬೆಂಕಿ ಉಪಮಾನ. ಉಪಮೇಯಗಳಾದ ಬಾಯಿ ಮತ್ತು ಉಗುಳು ಇವುಗಳ ಅಸ್ತಿತ್ವವನ್ನು ಅಲ್ಲಗಳೆದು ಅವುಗಳ ಸ್ಥಾನದಲ್ಲಿ ಉಪಮಾನಗಳಾದ ಬೆಂಕಿ ಕುಲುಮೆ ಮತ್ತು ದ್ವೇಷದ ಬೆಂಕಿ ಇವುಗಳ ಆಧಿಕ್ಯವನ್ನು ಸ್ಥಾಪಿಸಲಾಗಿದೆ. ಹಾಗಾಗಿ ಇದು ಅಪನ್ನುತಿ ಅಲಂಕಾರ ಅನ್ನಿಸುತ್ತದೆ. ಈ ಎರಡು ಉದಾಹರಣೆಗಳ ಮೂಲಕ ಈ ಅಲಂಕಾರ ಏನು ಅಂತೇಳಿ ತಮಗೆ ಅರ್ಥವಾಗಿರ್ಬೋದು ಅಂದ್ಕೊಂಡಿದ್ದೇನೆ. ಒಂದು ಗದ್ಯ ರೂಪದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಉದಾಹರಣೆಯನ್ನು ನೋಡಿ ಇನ್ನೂ ಸ್ಪಷ್ಟತೆ ಬರ್ತದೆ. ಆ ಮಗುವನ್ನು ಹಿಡಿದುಕೊಂಡು ಹಾಗೆ ಬಡಿತಿರುವೆಲ್ಲ, ನೀನು ಹೆಣ್ಣಲ್ಲ ರಾಕ್ಷಸಿ. ಇಂಥ ಮಾತುಗಳನ್ನು ಕೇಳ್ತಿರ್ತೇವೆ ನಾವು. ಇಲ್ಲಿ ಯಾವುದು ಉಪಮೇಯ? ಹೆಣ್ಣು ಉಪಮೇಯ, ರಾಕ್ಷಸಿ ಉಪಮಾನ. ನೀನು ರಾಕ್ಷಸಿಯಂತೆ ಅಂದರೆ ಉಪಮಾನ ಅಲಂಕಾರ ಆಗ್ತಿತ್ತು. ಹೆಣ್ಣೇ ರಾಕ್ಷಸಿ ಅಥವಾ ನೀನೇ ರಾಕ್ಷಸಿ ಅಂದರೆ ರೂಪಕ ಆಗ್ತಿತ್ತು. ನೀನು ಹೆಣ್ಣಲ್ಲ ಎಂದು ಉಪಮೇಯವನ್ನು ಅಲ್ಲಗಳೆದು ಅದರ ಸ್ಥಾನದಲ್ಲಿ ರಾಕ್ಷಸಿ ಅಂತಕ್ಕಂಥ ಉಪಮಾನವನ್ನು ಸ್ಥಾಪಿಸಲಾಗಿದೆ. ಹಾಗಾಗಿ ಇದು ಅಪನ್ನುತಿ ಅಲಂಕಾರ ಅನಿಸ್ಕೊಳ್ತದೆ. ಇಲ್ಲಿ ಹೆಣ್ಣು ಉಪಮೇಯ, ರಾಕ್ಷಸಿ ಉಪಮಾನ. ಉಪಮೇಯವಾದ ಹೆಣ್ಣನ್ನು ಅಂದರೆ ಪ್ರಕೃತವನ್ನು ಅಲ್ಲಗಳೆದು ಉಪಮಾನವಾದಂಥ ರಾಕ್ಷಸಿಯನ್ನು ಅಂದರೆ ಅಪ್ರಕೃತವನ್ನು ವಿಜೃಂಭಿಸಲಾಗಿದೆ. ಹಾಗಾಗಿ ಇದು ಅಪನ್ನುತಿ ಅಲಂಕಾರ ಎನಿಸುತ್ತದೆ. ಈ ಮೂರು ಉದಾಹರಣೆಗಳ ಮೂಲಕ ಅಪನ್ನುತಿ ಅಲಂಕಾರ ಅಂದರೆ ಏನು ಅಂಥೇಳಿ ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಇನ್ನೊಮ್ಮೆ ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇದು ಉಪಮೇಯ ಮತ್ತು ಉಪಮಾನ ಎರಡೂ ಇರತಕ್ಕಂಥ ಅಲಂಕಾರ. ಉಪಮೇಯದಲ್ಲಿ ಅಂತೆ ಅಂತ ಬಳಸಿ ಹೋಲಿಸಲಾಗ್ತದೆ. ರೂಪಕದಲ್ಲಿ ಉಪಮೇಯ ಉಪಮಾನವನ್ನು ಅಭೇದವಾಗಿ ಕಲ್ಪಿಸಲಾಗ್ತದೆ, ಅಭೇದ ಸಂಬಂಧವನ್ನು ಕಲ್ಪಿಸಲಾಗ್ತದೆ. ಅಪನ್ನುತಿಯಲ್ಲಿ ಉಪಮೇಯವನ್ನು ಅಲ್ಲಗಳೆದು ಉಪಮಾನವನ್ನು ವಿಜೃಂಭಿಸಲಾಗ್ತದೆ. ಹೀಗೆ ಪ್ರಕೃತವನ್ನು ಅಂದರೆ ಉಪಮೇಯವನ್ನು ಅಲ್ಲಗಳೆದು
ಅಪ್ರಕೃತವಾದಂಥ ಉಪಮಾನವನ್ನು ವಿಜೃಂಭಿಸುವ ಕಾರಣ ಅದನ್ನು ಅಪನ್ನತಿ ಅಲಂಕಾರ ಅಂತೇಳಿ ನಾವು ಕರಿತೇವೆ. ಅಪನ್ನತಿ ಅಲಂಕಾರದ ಬಗ್ಗೆ ಇಲ್ಲಿಗೆ ಸ್ಪಷ್ಟವಾಯಿತು ಅಂಥೇಳಿ ತಮಗೆ ಅಂದ್ಕೊಂಡಿದ್ದೇನೆ. ಈ ಅಲಂಕಾರವನ್ನು ತಿಳ್ಕೊಳ್ಳಿಕ್ಕೆ ಇದುವರೆಗೂ ನನ್ನ ಜೊತೆಗೆ ತಾವಿದ್ದದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ, ಮತ್ತೊಂದು ಹೊಸ ಅಲಂಕಾರದೊಂದಿಗೆ ತಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಈ ಕಂಡೂ ಕಾಣದಂಥ ಚಲೋ ಸರಣಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಅಲಂಕಾರದೊಂದಿಗೆ ನಾನು ಬರ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.